Hello students, good morning. Now we will study another three different characteristics features of living organisms. Okay. In yesterday's class we have discussed four different characteristic features of the organisms. Those are growth. First one is growth. Second one is reproduction. Then third one is metabolism. And fourth one is the homeostasis. Fourth one is the homeostasis. ನೀವು ಈ ಕ್ಲಾಸ್ ಕೇಳಬೇಕಾದ್ರೆ ಏನು ಮಾಡ್ರಿ, ಲಾಸ್ಟ್ ಕ್ಲಾಸ್ ಇಂದ ಹೋಗಿ ಗ್ರೋತ್ ಅಂದ್ರೆ ಏನು, ರಿಪ್ರೊಡಕ್ಷನ್ ಅಂದ್ರೆ ಏನು, ಮೆಟಬಾಲಿಸಮ್ ಅಂತಂದ್ರೆ ಏನು, ಹೋಮಿಯೋಸ್ಟಾಸಿಸ್ ಅಂತಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಈ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನಪ್ಪ ಅಂತಂದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ದೆನ್ ವಿ ಶಾಲ್ ಮೂವ್ ಆನ್ ಟು ಫಿಫ್ತ್ ಕ್ಯಾರೆಕ್ಟರ್, ದಟ್ ಈಸ್ ಆರ್ಗನೈಸೇಷನ್. ಆರ್ಗನೈಸೇಷನ್ ಅಂತಂದ್ರೆ ಏನು? ಈ ಆರ್ಗನೈಸೇಷನ್ ಅಂತಂದ್ರೆ ಒಂದು ಸೆಲ್ ಇರ್ತದೆ. ಓಕೆ, ಸೆಲ್ ನೀವು ಪ್ರೀವಿಯಸ್ ಕ್ಲಾಸ್ ಒಳಗೆ ಕಲ್ತಿರ್ಬೋದು. ಏನಂತಂದ್ರೆ ಜೀವಕೋಶ, ಜೀವಕೋಶದಿಂದ ಅಂಗಾಂಶ, ಅಂಗಾಂಶದಿಂದ ಅಂಗರಚನೆ, ಅಂಗದಿಂದ ಅಂಗಾಂಗಗಳ ರಚನೆ ಅಂತ ಕಲ್ತಿರ್ತೀವಿ. ಆಗ ಅದೇ ತರನಾಗಿ ಆರ್ಗನೈಸೇಷನ್, ಆರ್ಗನೈಸೇಷನ್ ಅಂತಂದ್ರೆ ಏನು? ಅ ಪರ್ಟಿಕ್ಯುಲರ್ ಸೆಲ್. ವಾಟ್ ಈಸ್ ಸೆಲ್? ಇಟ್ ಈಸ್ ಅ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಲೈಫ್. ವಾಟ್? ಇಟ್ ಈಸ್ ಅ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಲೈಫ್. That cell that will unit, a single cell that can group to form, a different group. Okay, a group of cells. This group of cells we call as tissue. Okay, this tissue, group of this tissue will form in a group. Okay, this tissue will form in a group of tissue we call it as ಏನಂತ ಕರಿತೀವಿ? group of tissue ಏನಂತ ಕರಿತೀವಿ ನಾವು? organ. Okay, group of tissue is called as organ. This organ, group of organ we call it as organ system. Organ system. A single cell is there. This cell continuously multiplies to form a group of cells. These group of cells are called as tissue. Okay, this tissue, a single tissue, this will form a group of tissue. Okay, this will form a group of tissue. These group of tissue or tissues, okay, tissues we call it as organ. Number of tissues are grouped to form organ. This organ is one. Okay, number of organs, they are interconnected. Okay, interconnected to form a organ system. They form a organ system. This type of arrangement, okay, it's a mode of arrangement. Means cell to tissue to organ to organ system. Okay, this is a set of arrangement. This type of arrangement we call it as organization. What is cell? Cell is grouped to form tissue. Tissues are grouped to form organ. Organs are grouped to form organ system. Here, a cell that can perform a specific function, all activity done by the cell. Okay, then tissues are formed. Why these tissues are formed? A cell which cannot perform all the function. Okay, a particular function is done by a particular tissue. Okay, ಒಂದು ಪರ್ಟಿಕ್ಯುಲರ್ ಆಗಿ ಟಿಶ್ಯೂ ಇರ್ತದ. ಆ ಟಿಶ್ಯೂ ಏನ್ ಮಾಡ್ತದ? ಪರ್ಟಿಕ್ಯುಲರ್ ಫಂಕ್ಷನ್ ನ ಪರ್ಫಾರ್ಮ್ ಮಾಡ್ತದ. ಆ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಮಾಡೋದು ಸಲುವಾಗಿ ಏನ್ ಮಾಡ್ತದ? ಟಿಶ್ಯೂಗಳು ಫಾರ್ಮ್ ಆಗ್ತವ. ಯಾಕೆ ಟಿಶ್ಯೂಗಳು ಫಾರ್ಮ್ ಆಗಬೇಕು ಅಂತಂದ್ರ, ಈಗ ಏನಾಗ್ತೀವಿ ನಾವು ಎಫಿಷಿಯನ್ಸಿಯನ್ನ ಹೆಚ್ಚಿಗೆ ಮಾಡಬೇಕು. ಎಫಿಷಿಯನ್ಸಿ ಅಂತಂದ್ರೆ ಏನು? ಕಾರ್ಯದಕ್ಷತೆನ ಹೆಚ್ಚು ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದಂತ ಒಂದು ಏನಾದ್ರು ಇರಬೇಕಾಗ್ತದೆ. ಅದರ ಸಲುವಾಗಿ ಈ ಟಿಶ್ಯೂಗಳು ಫಾರ್ಮ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಏನ್ ಮಾಡೋದು, ನಾವು ಕುದುರೆಯನ್ನ ತಗೊಂಡ್ವಿ ಅಂತಂದ್ರೆ, ಒಂದು ಕುದುರೆಯನ್ನ ತಗೊಂಡ್ವಿ ಅಂತಂದ್ರೆ ಅದಕ್ಕೇನು ಕಾಲುಗಳು ಇರ್ತವೆ. ಓಕೆ, ಕಾಲುಗಳು ಏನಿರ್ತಾವ ಬಹಳ ಸ್ಟ್ರಾಂಗ್ ಇರ್ತವೆ. ಆ ಸ್ಟ್ರಾಂಗ್ ಇರೋ ಕಾರಣಕ್ಕಾಗಿ ಏನ್ ಮಾಡ್ತದೆ? ಜಾಸ್ತಿ ಸ್ಪೀಡ್ ಮತ್ತು ಜಾಸ್ತಿ ದೂರವನ್ನ ಕ್ರಮಿಸ್ತದೆ.
ಅವು ಏನಾಗ್ತದೆ ಅದೇನು ಆ ಕಾಲುಗಳು ಹಂಗ ಫಾರ್ಮೇಷನ್ ಆಗಿಲ್ಲ, ಏನಾಗ್ತದ ಆ ಕಾಲುಗಳಿರ್ತಕ್ಕಂಥ ಒಂದು ಸೆಲ್ ಅವೇನಾಗಿರ್ತದ ಟಿಶ್ಯೂ ಆಗಿ ಫಾರ್ಮೇಷನ್ ಆಗಿರ್ತದ. ಆ ಟಿಶ್ಯೂಸ್ ಏನಾಗ್ತದ ಆರ್ಗನ್ ಆಗಿ ಫಾರ್ಮೇಷನ್ ಆಗಿರ್ತದ. ಓಕೆ, ಆ ಆರ್ಗನ್ ನೆಕ್ಸ್ಟ್ ಏನಾಗ್ತದ ಆರ್ಗನ್ ಸಿಸ್ಟಮ್ ಆಗಿ ಕೋಆರ್ಡಿನೇಷನ್ ಆಗಿ ಫಾರ್ಮೇಷನ್ ಆಗಿರ್ತದ. ಓಕೆ, ಹಿಂಗೆ ಏನಾಗ್ತದ ಅಂತಂದ್ರೆ organization that will forms. Then next one is response to stimuli. Okay students, then next character that is response to stimuli, that is response to stimuli. Stimuli ಅಂತಂದ್ರೆ ಏನು, ಒಂಥರ ಇಂಡಿಕೇಶನ್ ಕೊಡೋದು ಅಥವಾ ಡೈರೆಕ್ಷನ್ ಕೊಡೋದು ಅಂತ ಅರ್ಥ ಸ್ಟಿಮ್ಯುಲೈ. ಓಕೆ, ಹಾಗಾದ್ರೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತಂದ್ರೆ ಏನು? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾನ್ಸಿಯಸ್ನೆಸ್. ಕಾನ್ಸಿಯಸ್ನೆಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾನ್ಸಿಯಸ್ನೆಸ್. ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಆರ್ ಕಾನ್ಸಿಯಸ್ನೆಸ್. Then what is the definition of response to stimuli? It's an ability. It's an ability ability of an organism. It's an ability of an organism to respond to external stimuli. External stimuli ಅಂದ್ರೆ ಏನು? It's an indication or it's a signal. ನೀವು ಏನು ತಿಳ್ಕೋಬಹುದು, ಸಿಗ್ನಲ್ ಅಂತ ತಿಳ್ಕೋಬಹುದು ಅಥವಾ ಇಂಡಿಕೇಶನ್ ಅಂತ ತಿಳ್ಕೋಬಹುದು. ಓಕೆ, ಒಂದು ಪ್ರಾಣಿಯ ಸಾಮರ್ಥ್ಯ, ಎಂತ ಸಾಮರ್ಥ್ಯ? ರೆಸ್ಪಾಂಡ್ ಮಾಡೋದು. ಅವು ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡ್ತೀರಿ. ನೀವು ಯಾರಾದ್ರೂ ನಿಮ್ಮನ್ನ ಕರೆದ್ರೆ ಏನ್ ಮಾಡ್ತೀರಿ? ಕ್ವಿಕ್ ಆಗಿ ಹಿಂದೆ ತಿರುಗಿ ನೋಡ್ತೀರಿ ಅಥವಾ ಮುಂದೆ ತಿರುಗಿ ನೋಡ್ತೀರಿ. ಯಾರಾದ್ರೂ ನಿಮ್ಮನ್ನ ಕರೆದ್ರೆ ಕೇಳಿದ್ರೆ ನೋಡ್ತೀರಿ ನೀವು. ಆ ತರ ಇದೇನು ಒಂಥರ ರೆಸ್ಪಾಂಡ್. ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ಬೋದು? ಮೈಮೋಸಾ ಪುಡಿಕ ಒಳಗಡೆ ನೋಡ್ಬೋದು. ಮೈಮೋಸಾ ಪುಡಿಕ, ಫಾರ್ ಎಕ್ಸಾಂಪಲ್ ಮೈಮೋಸಾ ಪುಡಿಕ ಆರ್ ಟಚ್ ಪಿನ್ ಆನ್ ಪ್ಲಾಂಟ್. ಓಕೆ, ಟಚ್ ಪಿನ್ ಆನ್ ಪ್ಲಾಂಟ್ ಒಳಗಡೆ ನೀವೇನ್ ಮಾಡ್ತೀರಿ? ಈ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ನೋಡ್ತೀರಿ. ಎಕ್ಸಾಂಪಲ್ ಅದು ಮೈಮೋಸಾ ಪುಡಿಕ ಆರ್ ಟಚ್ ಮಿ ನಾಟ್ ಪ್ಲಾಂಟ್. ಇದನ್ನ ಕನ್ನಡದಾಗ ಏನಂತಾರೆ ಅಂತಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿ ಕರೀತಾರೆ. ಅವನು ಯಾರಾದ್ರೂ ನಿಮ್ಮನ್ನ ಪ್ರಚೋದನೆ ಮಾಡಿದ್ರು ಅಂತಂದ್ರೆ ನೀವು ಏನ್ ಮಾಡ್ತೀರಿ? ಪ್ರತಿಕ್ರಿಯೆಯನ್ನ ಕೊಡ್ತೀರಿ, ಹೌದಿಲ್ಲ? ಯಾರಾದ್ರೂ ನಿಮ್ಮನ್ನ ಒಬ್ಬರು ಬಂದು ಬೈದ್ರು ಅಂತಂದ್ರೆ ಭಾರಿ ಚಂದ ಹೊಗಳಿದ್ರಿ ನಮ್ಮನ್ನ ಹೋಗ್ರಿ ಅಂತ ಕರಿತೀರಿ? ಇಲ್ಲ, ಅವ್ರು ಏನ್ ಮಾಡ್ತೀರಿ? ತಕ್ಷಣ ಏನ್ ಮಾಡ್ತೀರಿ? ರಿಪ್ಲೈ ಕೊಡ್ತೀರಿ ಅಥವಾ ಪ್ರತಿಕ್ರಿಯೆಯನ್ನ ಕೊಡ್ತೀರಿ. ಅದೇ ತರ ಏನ್ ಮಾಡ್ತೀರಿ? ಮೈಮೋಸಾ ಪುಡಿಕ ಅಥವಾ ಟಚ್ ಮಿ ನಾಟ್ ಪ್ಲಾಂಟ್ ಅದೇನ್ ಮಾಡ್ತೀರಿ? ನೀವು ಅದನ್ನ ಮುಟ್ಟಿದ್ರಿ ಅಂತ ಏನ್ ಮಾಡ್ತದ? ಹಿಂಗ ಅದ್ರ ಲೀವ್ಸ್ ಏನ್ ಮಾಡ್ತಿ? ಮುಚ್ಕೊಳ್ತದ. This is the example for response to stimuli or consciousness. Then next one is adaptation. Okay. Adaptation. In Latin, add means adapt ಒಳಗಡೆ add ಅಂತಂದ್ರೇನು? towards. Then apt ಅಂತಂದ್ರೇನು? adjust. In Latin, add means towards, apt means adjust. This is adaptation. This is the Latin terminology and this is the English. Okay, adaptation ಅಂತಂದ್ರೆ ಏನು? ಹೊಂದಾಣಿಕೆ ಮಾಡ್ಕೊಳ್ಳೋದು. ಏನು? ಹೊಂದಾಣಿಕೆ ಮಾಡ್ಕೊಳ್ಳೋದು. For example, it's an ability. Okay, it's an ability to adjust to the environment. ಏನಿದು? ಇಟ್ಸ್ ಆನ್ ಎಬಿಲಿಟಿ. ಏನಿದು? ಸಾಮರ್ಥ್ಯ. ಎಂತ ಸಾಮರ್ಥ್ಯ? ಅಡ್ಜಸ್ಟ್ ಆಗುವಂಥದ್ದು. ಅಡ್ಜಸ್ಟ್ ಅಂತ ಹೊಂದಾಣಿಕೆ ಮಾಡುವಂತ ಸಾಮರ್ಥ್ಯ. ಯಾವುದ್ರ ಜೊತೆ? ಪರಿಸರದ ಜೊತೆಗೆ
ಹೊಂದಾಣಿಕೆ ಮಾಡಿಕೊಳ್ಳುವಂತ ಸಾಮರ್ಥ್ಯವನ್ನು ನಾವು ಎಂತ ಕರಿತೀವಿ, ಅಡಾಪ್ಟೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ನಾವು ನಿನ್ನೆ ಕ್ಲಾಸ್ ಒಳಗೆ ಏನ್ ಮಾಡಿದ್ವಿ, ಎಕ್ಸಾಂಪಲ್ ನೋಡಿದ್ವಿ ಅಥವಾ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ನ ನೋಡಿದ್ವಿ. ಯಾವುದು? ಹೋಮಿಯೋಸ್ಟಾಸಿಸ್. ಏನು ನೋಡಿದ್ವಿ? ಹೋಮಿಯೋಸ್ಟಾಸಿಸ್. ಹೋಮಿಯೋಸ್ಟಾಸಿಸ್ ಅಂತಂದ್ರೆ ಏನು? ಹೋಮಿಯೋಸ್ಟಾಸಿಸ್ ಅಂತಂದ್ರೆ ಏನು? It's an ability of an organism. It's an ability of an organism to maintain the internal temperature to the external temperature. Okay, internal temperature to the external temperature. External temperature ಜೊತೆಗೆ ಏನು ನಮ್ಮ ಟೆಂಪರೇಚರ್ ಇದೆ, ಎಕ್ಸ್ಟರ್ನಲ್ ಒಳಗಡೆ ಅಂದ್ರೆ ಹೊರಗಡೆ ಏನು ಟೆಂಪರೇಚರ್ ಐತಿ, ಅದೇ ತರನಾದಂತ ಬಾಡಿ ಒಳಗಡೆ ಟೆಂಪರೇಚರ್ ನ ಮೇಂಟೈನ್ ಮಾಡೋದಕ್ಕೆ ನಾವೇನಿರ್ತೀವಿ, ಹೋಮಿಯೋಸ್ಟಾಸಿಸ್ ಅಂತ ಹೇಳಿ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಡಾಗ್. ಫಾರ್ ಎಕ್ಸಾಂಪಲ್ ಡಾಗ್. ಡಾಗ್ ಅಂದ್ರೆ ನಾಯಿ. ನಾಯಿ ತನ್ನ ಹೀಟ್, ಇಂಟರ್ನಲ್ ಹೀಟ್ ಅನ್ನ ಹೊರಗಡೆ ಹಾಕೋದಕ್ಕಾಗಿ ಓಕೆ ಏನ್ ಮಾಡುತ್ತದ, ತನ್ನ ನಾಲಿಗೆಯನ್ನ ಹೊರಗಡೆ ಚಾಸ್ತದೆ. ಓಕೆ, ತನ್ನ ನಾಲಿಗೆ ಏನ್ ಮಾಡುತ್ತೆ, ಹೊರಗಡೆ ಚಾಸ್ತತಿ. ದಟ್ ಪ್ಯಾಂಟ್ಸ್ ದೇರ್, ದಟ್ ಡಾಗ್ ಪ್ಯಾಂಟ್ಸ್ ದೇರ್ tongue to outside. Okay, tongue to outside to maintain their internal temperature to the external. ಏನ್ ಮಾಡುತ್ತೆ, ತನ್ನ ನಾಲಿಗೆಯನ್ನ ಹೊರ ಹಾಕ್ತದೆ. ಯಾವ ಕಾರಣಕ್ಕೆ ಹೊರ ಹಾಕ್ತದೆ ಅಂತಂದ್ರೆ ತನ್ನ ಬಾಡಿ ಒಳಗಿನ ಟೆಂಪರೇಚರ್ ಅನ್ನ ಹೊರಗಡೆ ಇರುವಂತ ಟೆಂಪರೇಚರ್ ಗೆ ಮೇಂಟೈನ್ ಮಾಡ್ಕೋಬೇಕು. ಓಕೆ, ಮೇಂಟೈನ್ ಮಾಡ್ಕೊಳ್ಳೋ ಕಾರಣಕ್ಕಾಗಿ ಏನ್ ಮಾಡುತ್ತೆ, ತನ್ನ ನಾಲಿಗೆಯನ್ನ ಹೊರಗಡೆ ಚಾಚಿ ಅದರ ಬಾಡಿ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಕೊಳ್ತೈತಿ. ಓಕೆ, ಅದೇ ತರನಾಗಿ ನಾವು ಕೆಲವೊಂದಿಷ್ಟ ಎಕ್ಸಾಂಪಲ್ಸ್ ಅನ್ನು ನೋಡಬಹುದು. ಫಾರ್ ಎಕ್ಸಾಂಪಲ್ camel. For example camel. Then some snakes. Then some lizards. Some lizards which are present in the desert area. Desert area ಅಂದ್ರೆ ಏನು? ಡೆಸರ್ಟ್ ಅಂದ್ರೆ ಏನು? ಮರುಭೂಮಿ. ಮರುಭೂಮಿಯಲ್ಲಿ ಇರ್ತಕ್ಕಂಥ ಕ್ಯಾಮೆಲ್ ಆಗಿರ್ಬೋದು, ಸ್ನೇಕ್ಸ್ ಆಗಿರ್ಬೋದು, ಲಿಸಾರ್ಡ್ಸ್ ಆಗಿರ್ಬೋದು, ಅಥವಾ ಇವನ್ ಪ್ಲಾಂಟ್ಸ್ ಆಲ್ಸೋ ದೇ ಹ್ಯಾವ್ ಸಮ್ ಮಾಡಿಫಿಕೇಶನ್ಸ್. ಏನ್ ಮಾಡಿರ್ತೈತಿ, ಮಾಡಿಫಿಕೇಶನ್ ಅನ್ನ ಮಾಡ್ಕೊಂಡಿರ್ತಾವ. ಅಂತ ಮಾಡಿಫಿಕೇಶನ್ ಏನ್ ಮಾಡಿರ್ತಾವ ಅಂತಂದ್ರೆ ಪ್ಲಾಂಟ್ಸ್ ಏನಾಗಿರ್ತಾವು, ಬಹಳಷ್ಟು ದಿನದವರೆಗೆ ನೀರನ್ನ ಸ್ಟೋರ್ ಮಾಡ್ಕೊಂಡಿರ್ತಾವು. ಅದೇ ತರ ಲಿಸಾರ್ಡ್ಸ್ ಕೂಡ ಏನು ಅಡಾಪ್ಟೇಷನ್ ಮಾಡ್ಕೊಂಡಿರ್ತಾವ ಅಂತಂದ್ರೆ ಬಹಳ ದಿನದವರೆಗೆ ಕಡಿಮೆ ನೀರನ್ನ ಕುಡಿದು ಬದುಕುವಂತ ಶಕ್ತಿಯನ್ನ ಹೊಂದಿರ್ತಾವ ಅಥವಾ ಅಡಾಪ್ಟೇಷನ್ ಮಾಡ್ಕೊಂಡಿರ್ತಾವ. ಸ್ನೇಕ್ಸ್ ಕೂಡ ಇದೇ ತರ ಕಡಿಮೆ ನೀರನ್ನ ಬಳಸಿಕೊಂಡು ತಮ್ಮ ಜೀವನವನ್ನ ಕಳೀತಾವು. ಅದೇ ತರ ಕ್ಯಾಮೆಲ್ ಕೂಡ ಏನ್ ಮಾಡ್ತಾವು, ನೀರು ಸಿಕ್ಕಾಗ ಏನ್ ಮಾಡ್ತಾವು, ತಮ್ಮ ಬೆನ್ನಿನೊಳಗೆ ಇಟ್ಕೊಂಡು ಏನ್ ಮಾಡ್ತಾವು, ಬೇಕಾದಾಗ ತಮ್ಮ ನೀರನ್ನ ಉಪಯೋಗ ಮಾಡ್ಕೊಳ್ತಾವು. ಓಕೆ, ಇವೇನು plants, lizards, snakes, camels, they have some modifications to live in the desert area. ಏನು ಇವೆಲ್ಲನೂ ಕೂಡ ಡೆಸರ್ಟ್ ಏರಿಯಾ ಒಳಗಡೆ ಬದುಕುವುದಕ್ಕಾಗಿ ಕೆಲವೊಂದಿಷ್ಟು ಏನ್ ಮಾಡಿರ್ತಾವು, ಮಾಡಿಫಿಕೇಶನ್ಸ್ ಅನ್ನ ಮಾಡ್ಕೊಂಡಿರ್ತಾವ. ಅಂತ ಮಾಡಿಫಿಕೇಶನ್ಸ್ ನಾವೇನಂತೀವಿ, ಅಡಾಪ್ಟೇಷನ್ಸ್ ಅಂತೇಳಿ ಕರಿತೀವಿ. ಇದರಲ್ಲಿ ಡೆಸರ್ಟ್ ಏರಿಯಾ ಒಳಗಡೆ. ಓಕೆ, ಡೆಸರ್ಟ್ ಏರಿಯಾ ಇನ್ನು ನಾವು ಎಲ್ಲಿಂದ ಕಾಡುಗಳು ಕೂಡ ನೋಡಬಹುದು, ಫಾರೆಸ್ಟ್ ಏರಿಯಾವು ಕೂಡ ನೋಡಬಹುದು. ಫಾರೆಸ್ಟ್ ಏರಿಯಾ ಒಳಗಡೆ ಏನಾಗ್ತದೆ, ಹೆವಿ ರೇನ್ ಬೀಳ್ತದೆ. ಓಕೆ, ಈಗ ಏನಾಯ್ತು, ನಮ್ಮಲ್ಲಿ ರೇನ್ ಇದೆ, ಅದೇ ತರ ಏನಾಗುತ್ತೆ ಅಲ್ಲಿ ಕೂಡ ಹೆವಿ ರೇನ್ ಆಗ್ತದೆ. ಅಂತ ಹೆವಿ ರೇನ್ ಒಳಗೂ ಕೂಡ ಏನ್ ಮಾಡ್ತಾವು, ದೇ ಕ್ಯಾನ್ ಸರ್ವೈವ್. ಮೀನ್ಸ್ ದೇ ಹ್ಯಾವ್ ಅಡಾಪ್ಟೇಷನ್ ಟು ಯೂಸ್ ದಿ ಮೋರ್ ವಾಟರ್ ಅಂತ. ಏನು ಫಾರೆಸ್ಟ್ ಒಳಗಡೆ ಕೆಲವೊಂದಿಷ್ಟು ಎಲ್ಲಾ ಪ್ಲಾಂಟ್ಸ್ ಇರ್ತಾವ. ಎಲ್ಲಾ ಪ್ಲಾಂಟ್ಸ್ ಏನ್ ಮಾಡ್ತಾವ ಅಂತಂದ್ರೆ ಅಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಜಾಸ್ತಿ ನೀರನ್ನ ಯೂಸ್ ಮಾಡೋದನ್ನ ಏನ್ ಮಾಡಿರ್ತಾವು, ಕರಗತವನ್ನ ಮಾಡ್ಕೊಂಡಿರ್ತಾವ. ಅಥವಾ ಅದ್ರ ತಕ್ಕಂಗೆ ಜಾಸ್ತಿ ನೀರನ್ನು ಯೂಸ್ ಮಾಡೋದಕ್ಕಾಗಿ ಅಡಾಪ್ಟೇಷನ್ ಮಾಡ್ಕೊಂಡಿರ್ತಾವ, ಮಾಡಿಫಿಕೇಶನ್ ಮಾಡ್ಕೊಂಡಿರ್ತಾವ. ಅದೇನು ಅಡಾಪ್ಟೇಷನ್. ಓಕೆ, these all are the few characteristic features of the living organisms. Okay, living organisms. First one, growth, reproduction, metabolism, homeostasis, organization, response to stimuli, and adaptation. What is growth? Growth, it is defined as it is the increase in the mass and increase in the number of the individuals. It is called as growth. Then what is reproduction? It is a biological process in which parents will give birth to the young one of their own kind. In this reproduction again we have two types,
asexual type of reproduction and sexual type of reproduction. Then third one is metabolism. What is metabolism? It's a sum total of chemical reactions taking place inside the body. Taking place inside the body. It is called as metabolism. Then in metabolism again we have two types. One is anabolism, another one is catabolism. Anabolism means it is a construction process, and catabolism means it is a degradation process. Then organization. Okay, organization means it's a mode of arrangement of cells. It's a mode of arrangement of cells in a particular pattern or in a systematic manner. Means cell to group of cells. Means tissues. Group of tissues we call it as organ. Group of organs we call it as organ system. Likewise, it is a sequence arrangement or it is a systematic arrangement that we call it as organization. Then response to stimuli or consciousness. ಪ್ರಚೋದನೆಯತಕ್ಕ ಪ್ರತಿಕ್ರಿಯೆ response to stimuli. For example, touch me not plant. Okay. Then finally adaptation. Adaptation means an ability. It's an ability of a organism to adjust to the environment. Okay. In next class we shall discussing about next biodiversity.